ನಮಸ್ಕಾರ. ಗೃಹಲಕ್ಷ್ಮಿ ಹಣ ನಿನ್ನೆ ಬರಬೇಕಾಗಿತ್ತು, ಆದ್ರೂ ಸಹ ಬರಲಿಲ್ಲ. ಇದಕ್ಕೆ ನೀವೆಲ್ಲರೂ ಸೇರ್ಕೊಂಡು ಕಮೆಂಟ್ ಹಾಕಿರೋದೆ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ಯಾವ ಜಿಲ್ಲೆಗೂ ಸಹ ಅಮೌಂಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ತಾನೆ ಇದ್ದೀರಾ. ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರು 14ನೇ ತಾರೀಕು, ಸರಿ ಒಂದು ದಿನ ಎಕ್ಸ್ಟೆಂಡು ಕೂಡ ಮಾಡಿ 15ನೇ ತಾರೀಕು ತನಕನೂ ಕಾದ್ ನೋಡಿದ್ವಿ. ಆದ್ರೂ ಸಹ ಯಾರಿಗೂ ಸಹ ಗೃಹಲಕ್ಷ್ಮಿ ಹಣ ಜಮಾ ಆಗ್ಲಿಲ್ಲ. ಹಾಗಾದ್ರೆ ಸರ್ಕಾರದವರು ಇವಾಗ ಕೊಟ್ಟಿರುವಂತ ಅಪ್ಡೇಟ್ ಏನು, ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ. ಇವಾಗ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು 100 ಟೈಮ್ಸ್ 100% ಅದ್ರ ಬಗ್ಗೆ ರಿಸರ್ಚ್ ಮಾಡ್ದಿರೆ ಯಾವ ಒಬ್ಬ ಯೂಟ್ಯೂಬರ್ ಕೂಡ ಅದ್ರ ಬಗ್ಗೆ ವಿಡಿಯೋನ ಮಾಡೋದಿಲ್ಲ. ನ್ಯೂಸ್ ಚಾನಲಲ್ಲೂ ಸಹ ಒಬ್ಬ ನ್ಯೂಸ್ ಓದಬೇಕು ಅಂತ ಹೇಳಿದ್ರೆ ರಿಸರ್ಚ್ ಮಾಡದಿರೋ ಒಬ್ಬ ನ್ಯೂಸ್ ಓದೋದಿಕ್ಕೆ ಆಗೋದಿಲ್ಲ. ಸೊ ಯಾವುದನ್ನು ನಿಮ್ಗಿಲ್ಲಿ ಸುಳ್ಳಿನ ಮಾಹಿತಿ ಆಗಲಿ, ಫೇಕಿನ ವಿಚಾರಗಳ ಬಗ್ಗೆ ಆಗಲಿ ಇಲ್ಲಿ ಮಾಹಿತಿ ಕೊಡುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಇಲ್ವೇ ಇಲ್ಲ. ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಇರೋದು. ಯಾಕೆ ರೇಷನ್ ಕಾರ್ಡ್ಗಳ ವಿಚಾರದ ಬಗ್ಗೆ ಮಾಡಿದಾಗ ನೀವುಗಳೇ ಕಮೆಂಟ್ ಹಾಕಿದ್ರೆ ಹೋಗಿ ಮಾಡಿಸ್ಕೊಡಿದ್ದೀನಿ, ತಿದ್ದುಪಡಿ ಓಪನ್ ಆಗಿದೆ ಮೇಡಮ್ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ನಮ್ಮೆಲ್ರಿಗೂ 2,000 ರೂಪಾಯಿ ಬಂದ್ರೆ ಉಪಯೋಗ ಆಗುತ್ತೆ ತಾನೆ. ಅದ್ರ ಬಗ್ಗೆ ಬಂದಿರುವಂಥ ಅಪ್ಡೇಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರೆ ನಮ್ಮ ಜನ ಇನ್ನೂ ಸುಳ್ಳು 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 ಅಂತ ಕಮೆಂಟ್ ಹಾಕ್ತೀರಾ. ಫೈನ್, ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಆಗೋದಿಲ್ಲ. ಇರೋದನ್ನ ಇರೋ ಥರನೇ ಹೇಳ್ತಾ ಇರುವಂಥ ಚಾನಲ್ ಇದು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ವಿಡಿಯೋಸ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಎನಿವೇಸ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿತ್ತು, 16ನೇ ಕಂತಿನ ಹಣ. ಜೊತೆಗೆ ಇನ್ನು ಕೆಲವರು 13, 14, 15 ಸಹ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಮಕರ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ತುಂಬಾ ಜನ ಕಾದ್ವಿ, ಯಾರಿಗೂ ಸಹ ಇದುವರೆಗೂ ಬಂದಿಲ್ಲ. ಬಟ್ ಸರ್ಕಾರದವ್ರು ಏನ್ ತಿಳಿಸ್ತಾ ಇದ್ದಾರೆ, ಕೇವಲ 5% ಮಹಿಳೆಯರಿಗೆ ಮಾತ್ರ ಇದುವರೆಗೂ ನಾವು ಜಮಾ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಈ 5% ಜನ ಯಾವ ಜಿಲ್ಲೆಯವರು ಅಥವಾ ಯಾರು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಬಿಕಾಸ್ ಇವಾಗ ನನ್ನ ವಿಡಿಯೋಸ್ನ ನೀವು ಎಲ್ಲ ಜಿಲ್ಲೆಗಳಿಂದ ನೋಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ಬಂದಿದೆ ಆ 5% ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಅವಾಗಾದ್ರೂ ಅಟ್ಲೀಸ್ಟ್ ನಂಬಿಕೆ ಬರುತ್ತೆ. ಓಕೆ, 5% ಜನಕ್ಕಲ್ಲ, ಒಂದೊಂದೆರಡು ಜಿಲ್ಲೆಗಳಿಗಾದ್ರೂ ಅಟ್ಲೀಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಬಹುಶೇಕಡ ಬಂದಿಲ್ಲ ಅಂತಾನೆ ಕಮೆಂಟ್ ಹಾಕ್ತಾ ಇದ್ದಾರೆ. ಸೊ 5% ಯಾರು ಅಂತ ಗೊತ್ತಿಲ್ಲ. ಇದು ಸರ್ಕಾರದವ್ರು ತಿಳಿಸ್ತಾ ಇರುವಂಥದ್ದು. ಬಟ್ ಇಲ್ಲಿ ಸರ್ಕಾರದವರು ಇನ್ನೊಂದು ವಿಷಯನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, 14ನೇ ತಾರೀಕಿಂದ ನಾವು ಹಣ ಹಾಕೋದಕ್ಕೆ ಶುರು ಮಾಡ್ತೀವಿ. ಜಾನ್ವರಿ 30ನೇ ತಾರೀಕುವರೆಗೂ ನಮಗೆ ಕಾಲಾವಕಾಶ ಬೇಕಾಗುತ್ತೆ. ಸೊ 14ನೇ ತಾರೀಕಿಂದ 30ನೇ ತಾರೀಕಿನ ಒಳಗೆ ಯಾವತ್ತು ಬೇಕಾದರೂ ನಿಮ್ಮ ಖಾತೆಗೆ ಅಮೌಂಟ್ ಬರಬಹುದು ಅಂತ ಹೇಳಿದ್ದಾರೆ. ಸೊ ಇವಾಗ 14, 15, ಇವತ್ತು 16 ಆಯ್ತು, ಇನ್ನೂ ಸಹ ಅಮೌಂಟ್ ಬರಲಿಲ್ಲ. ಬಟ್ ನಿಮಗೆ 30ನೇ ತಾರೀಕು ತನಕನೂ ಕಾಲಾವಕಾಶನ ಕೇಳಿದ್ದಾರೆ. ಸೊ ಈ 30ನೇ ತಾರೀಕಿನ ಒಳಗೆ ನಿಮ್ಗೆ ಇವತ್ತೇ ಬರ್ಬೋದು, ಇಲ್ಲ ನಾಳೆ ಬರ್ಬೋದು, ಅಥವಾ ನಿನ್ನೆ ಕೆಲವ್ರಿಗೆ ಬಂದಿರ್ಬೋದು, ಗೊತ್ತಿಲ್ಲ. ಯಾವಾಗ ಬೇಕಾದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತ ಸಾಧ್ಯತೆಗಳು ಇದೆ. ಬಟ್ ಈ ತಿಂಗಳೊಳಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮೌಂಟ್ ರಿಲೀಸ್ ಆಗಿದೆ, ಬಟ್ ನಿಮ್ಮ ಖಾತೆಗೆ ರಿಫ್ಲೆಕ್ಟ್ ಆಗೋದಕ್ಕೆ ಟೈಮ್ ತಗೋತಾ ಇದೆ. ಈ ಪ್ರೊಸೀಜರಲ್ಲಿ ಇವಾಗ ಸ್ಟಕ್ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ. ಸೊ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ, ಈ ತಿಂಗಳೊಳಗಡೆ ನಿಮಗೆ ಸೆಟಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂಥವ್ರಿಗೂ ಸಹ ಆಗ್ತೀವಿ ಅಂತ ಬಂದಿದೆ ಬಾಯಲ್ಲಿ. ಬಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ಬಂದ ಮೇಲೆ, ಅಕೌಂಟಿಗೆ ಬಂದ ಮೇಲೆ ನಮ್ಗೆ ಗೊತ್ತಾಗೋದು ಇವಾಗ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ, ಅಥವಾ ನಮಗೆ ಎಷ್ಟು ಬರಬೇಕಾಗಿತ್ತು, ಹಳೆಯ ಬಾಕಿಗಳು, ಅದೆಲ್ಲ ಕಾದು ನೋಡಬೇಕು. ಕರೆಂಟ್ಲಿ ನಾವು ಫೋಕಸ್ ಮಾಡ್ತಾ ಇರೋದು 16ನೇ ಕಂತಿನ ಹಣ. ಸೊ ಅದು ಈ ತಿಂಗಳೊಳಗಡೆ ನಿಮ್ಮ ಖಾತೆಗೆ ಖಂಡಿತ ಜಮಾ ಆಗುತ್ತೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟು. ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ, ಬಂದಿಲ್ಲ ಅಂದ್ರೂ ಕಮೆಂಟಲ್ಲೇ ತಿಳಿಸಿ. ಎಲ್ಲನೂ ನಿಮ್ಗೆ ಓಪನ್ ಆಗಿ ಬಿಟ್ಟಿರ್ತೀನಿ. ಸೊ ಯಾಕಂದರೆ ಬಂದಿದ್ರು ಕೆಲವು ಜಿಲ್ಲೆಗಳಿಗೆ ಹೆಲ್ಪ್ ಆಗುತ್ತೆ, ನಂಬಿಕೆ ಬರುತ್ತೆ. ಫಸ್ಟ್ ಆಫ್ ಆಲ್ ಹೌದು ಹಾಕಿದ್ದಾರೆ ಸರ್ಕಾರದವರು ಅಂತ ಹೇಳಿ. ಸೊ ಇದು ಗೃಹಲಕ್ಷ್ಮಿಯ ಅಪ್ಡೇಟ್ ಆಗಿತ್ತು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.